ಬೆಂಗಳೂರಿನ ಬಿಡಿಎ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಫೆರಿಫೆರಲ್ ರಿಂಗ್ ರಸ್ತೆ ಭೂ ಸಂತ್ರಸ್ತರಿಂದ ಧರಣಿ. ಬೆಂಗಳೂರಿನ ಬಿಡಿಎ ಕಚೇರಿಯ ಮುಂದೆ ಪ್ರೊಟೆಸ್ಟ್. ಫೆರಿಫೆರಲ್ ರಿಂಗ್ ರಸ್ತೆ ಭೂ ಸಂತ್ರಸ್ತರಿಂದ ಧರಣಿ. ಮುಖ್ಯ ಕಚೇರಿ ಮುತ್ತಿಗೆಗೆ ಯತ್ನಿಸಿದಂತಹ ಅನ್ನದಾತರು. ಈ ವೇಳೆ ಭೂ ಸಂತ್ರಸ್ತರ ವಶಕ್ಕೆ ಪಡೆದಿದೆ ಕಾಕಿ. ಬಿಡಿಎ ವಿರುದ್ಧ ರೊಚ್ಚಿಗೆದ್ದು ನಿನ್ನೆ ರೈತರು ಧರಣಿಯನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಬಿಡಿಎ ಕಚೇರಿಯ ಮುಂದೆ ಅನ್ನದಾತರು ಧರಣಿಯನ್ನ ಮಾಡಿರುವಂತಹ ಘಟನೆ ನಿನ್ನೆ ಕಂಡು ಬಂದಿತ್ತು. ಭೂ ಸಂತ್ರಸ್ತರು ವಶಕ್ಕೆ ಪಡೆದಿದ್ದಾರೆ ಕಾಕಿ ಪಡೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಬಿಡಿಎ ವಿರುದ್ಧ ರೊಚ್ಚಿಗೆದ್ದು ನಿನ್ನೆ ರೈತರು ಧರಣಿಯನ್ನ ಕೂಡ ಮಾಡಿರುವಂಥದ್ದು. ಪೆರಿಫೆರಲ್ ರಿಂಗ್ ರಸ್ತೆ ಭೂ ಸಂತ್ರಸ್ತರು ಧರಣಿಯನ್ನ ಕೈಗೊಂಡಿದ್ರು ನಿನ್ನೆ. ಆ ಒಂದು ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ. ಹಾಗಾದ್ರೆ ಏನಿದು ಸಂಪೂರ್ಣವಾದಂತಹ ಮಾಹಿತಿ ನೋಡ್ತಾ ಹೋಗೋಣ. 20 ವರ್ಷದ ಹಿಂದೆ ಪೆರಿಫೆರಲ್ ರಸ್ತೆಗೆ ಭೂ ಸ್ವಾಧೀನ ಮಾಡಲಾಗಿದೆ. ಅನ್ನದಾತರ ಜಮೀನು ತನ್ನ ವಶಕ್ಕೆ ಪಡೆದಿದ್ದಂತಹ ಬಿಡಿಎ, ಆದರೆ ಈವರೆಗೆ ರೈತರ ಕೈ ಸೇರದಂತಹ ಭೂ ಪರಿಹಾರ. ಭೂಮಿಗೆ 20 ವರ್ಷದ ಹಿಂದಿನ ದರಕ್ಕೆ ರೈತರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡಿಎ ನಿರ್ಧಾರಕ್ಕೆ ಅನ್ನದಾತರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. 1 ಎಕರೆಗೆ 5 ಕೋಟಿ ಪರಿಹಾರವನ್ನ ನಿಗದಿಪಡಿಸಿದಂತಹ ಬಿಡಿಎ ವಾಸ್ತವದಲ್ಲಿ ಈಗಿನ ದರ ಎಕರೆಗೆ 20 ಕೋಟಿಗೂ ಹೆಚ್ಚು. ನೂತನ ದರ ಪರಿಹಾರ ನೀಡುವಂತೆ ರೈತರು ಹೋರಾಟವನ್ನ ಕೂಡ ಮಾಡಲಾಗ್ತಾ ಇರುವಂತೆ. ಹಾಗಾದ್ರೆ ಏನಿದು ಪೆರಿಫೆರಲ್ ರಿಂಗ್ ರಸ್ತೆ ಭೂ ಸಂತ್ರಸ್ತರ ಒಂದು ಧರಣಿ? ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 20 ವರ್ಷಗಳ ಹಿಂದೆ ಪೆರಿಫೆರಲ್ ರಸ್ತೆಗೆ ರೈತರಿಂದ ಭೂ ಸ್ವಾಧೀನವನ್ನ ಅಂದ್ರೆ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿರುತ್ತೆ. ವಶಕ್ಕೆ ಪಡೆದಿದ್ದಂತಹ ಬಿಡಿಎ ಅವತ್ತಿನ ಒಂದು ದರವನ್ನ ಏನು ಅಂತಂದ್ರೆ 1 ಎಕರೆಗೆ 5 ಕೋಟಿ ದರವನ್ನ ನಿಗದಿ ಮಾಡಲಾಗಿರುವಂಥದ್ದು. ಆದರೆ ಇನ್ನೂ ಕೂಡ ಆ ಒಂದು ಪರಿಹಾರ ಹಣ ಅನ್ನದಾತರ ಕೈ ಸೇರಿಲ್ಲ. ಹೀಗಾಗಿ 1 ಎಕರೆಗೆ 5 ಕೋಟಿ ಪರಿಹಾರವನ್ನ ನಿಗದಿಪಡಿಸಿದಂತಹ ಬಿಡಿಎ ವಿರುದ್ಧ ಇವಾಗ 2026ರಲ್ಲಿ ಅದರ ಒಂದು ಭೂಮಿಯ ದರ ಇನ್ನೂ ಕೂಡ ಜಾಸ್ತಿ ಇದೆ. 1 ಎಕರೆಗೆ 20 ಕೋಟಿ ಇರುವಂಥದ್ದು. ಹೀಗಾಗಿ ನೂತನ ದರ ಪರಿಹಾರವನ್ನ ನೀಡುವಂತೆ ರೈತರು ಹೋರಾಟವನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಸಂಜಯ್, ನೋಡಿ 20 ವರ್ಷದ ಹಿಂದೆ ಪೆರಿಫೆರಲ್ ರಸ್ತೆಗೆ ಭೂ ಸ್ವಾಧೀನವನ್ನ ಕೂಡ ಮಾಡಲಾಗಿರುವಂತದ್ದು. ಆದರೆ ಬಿಡಿಎ ಇದುವರೆಗೂ ಅನ್ನದಾತರಿಗೆ ಪರಿಹಾರವನ್ನ ನೀಡಿಲ್ಲ ಎನ್ನುವಂತಹ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರುವಂತದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸಂಜಯ್? ಒಂದು ಏನು ಭೂಮಿಯನ್ನ ಬಿಡಿಎ ವಶಕ್ಕೆ ಪಡೆದಿತ್ತು. ಅಂದರೆ ಪೆರಿಫೆರಿಯಲ್ ಏನು ಔಟರ್ ರಿಂಗ್ ರೋಡ್ ಇದೆ, ಈ ಒಂದು ರಿಂಗ್ ರೋಡ್ ಕನ್ಸ್ಟ್ರಕ್ಷನ್ಗೋಸ್ಕರ ಒಂದು ರೈತರಿಂದ ಭೂಮಿಯನ್ನ 20 ವರ್ಷದ ಹಿಂದೆನೆ ವಶವನ್ನ ಪಡಿಸ್ಕೊಂಡಿತ್ತು. ಅದಾದ ಮೇಲೆ ಅವರಿಗೂ ಕೂಡ ಭೂ ಸ್ವಾಧೀನವನ್ನ ಪಡ್ಕೊಂಡಂಥವ್ರಿಗೆ ಪರಿಹಾರ ಹಣವನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕಟ್ಟಿತ್ತು. ಆದರೆ 20 ವರ್ಷ ಆದ್ರೂ ಕೂಡ ಯಾವುದೇ ರೀತಿಯ ಪರಿಹಾರ ಹಣ ರೈತರ ಕೈಗೆ ತಲುಪಿರಲಿಲ್ಲ. ಈ ಒಂದು ಸಂಬಂಧ ನಿನ್ನೆ ರೈತರು ಬಿಡಿಎ ಕಚೇರಿ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಂಥದ್ದು, ಮತ್ತೆ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ 5 ವರ್ಷ ಅಂದರೆ 20 ವರ್ಷದ ಹಿಂದೆ ಏನು ಆ ಭೂಮಿಗೆ ವ್ಯಾಲ್ಯೂಯೇಷನ್ ಇತ್ತು, ಅಂದರೆ ಎಕರೆಗೆ 5 ಕೋಟಿ ಇತ್ತು, ಆ ಒಂದು ವ್ಯಾಲ್ಯೂಯೇಷನ್ ಹಣವನ್ನು ಈಗ ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಅದಕ್ಕೆ ರೈತರು ಕೂಡ ಅಪೋಸನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಹಣವನ್ನು ಆಗಲೇ ಕೊಟ್ಟಿದ್ರೆ ನಮಗೆ ಆ ವ್ಯಾಲ್ಯೂಯೇಷನ್ ವ್ಯಾಲಿಡ್ ಆಗ್ತಾ ಇತ್ತು. ಆದರೆ ಈಗ ಅಂದರೆ 20 ವರ್ಷ ಕಳೆದ ಮೇಲೆ ನೀವು ಅದೇ ವ್ಯಾಲ್ಯೂಯೇಷನ್ನ ನೀವು ಕೊಡ್ತೀರಾ ಅನ್ನೋದಾದರೆ ನಮಗೆ ಯಾವುದೇ ರೀತಿಯ ಹಣ ಬೇಡ, ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅನ್ನೋ ಒಂದು ಅಂದರೆ ಕೂಗು ಕೂಡ ಕೇಳ್ತಾ ಇರುವಂಥದ್ದು. ಆ ಒಂದು ಏನು ಬಿಡಿಎ ಅವರು ಈಗಾಗಲೇ ನಿರ್ಧಾರವನ್ನು ಮಾಡಿರುವಂತಹ 5 ಕೋಟಿ ಹಣವನ್ನು ಹೊರತುಪಡಿಸಿ ನಮಗೆ ಎಕರೆಗೆ 20 ಕೋಟಿ ಈಗ ನಡೀತಾ ಇರುವಂಥದ್ದು. ಅಷ್ಟು ಹಣವನ್ನು ನೀವು ನಮಗೆ ಪರಿಹಾರವಾಗಿ ಕೊಡಬೇಕು ಅಂತ ಹೇಳಿ ಈಗ ಆಗ್ರಹವನ್ನು ಮಾಡಿ ಆ ಬಿಡಿಎ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಂಥದ್ದು. ಆ ಒಂದು ವೇಳೆಯಲ್ಲಿ ಪೊಲೀಸರು ಆ ಒಂದು ಪ್ರತಿಭಟನಾಕಾರರನ್ನ ಏನು ಬಂಧಿಸಿ ವಶಕ್ಕೆ ಪಡೆದುಕೊಂಡು ಈಗಾಗಲೇ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು. ಕಾವ್ಯ, ಥ್ಯಾಂಕ್ ಯು ಸಂಜಯ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.